ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ರಾಜ್ಯಶಾಸ್ತ್ರದಲ್ಲಿ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳಿತಾ ಹೋಗುವ. ಇದರಲ್ಲಿ ನಾವು ಇವತ್ತು ಸಮತಾವಾದದ ಮೂಲ ತತ್ವಗಳ ಬಗ್ಗೆ ತಿಳ್ಕೊಳ್ಳುವ. ಸಮತಾವಾದದ ಮೂಲ ತತ್ವಗಳು. ಸಮತಾವಾದದ ಮೂಲ ತತ್ವಗಳನ್ನು 15 ಅಂಕಕ್ಕೂ ಕೂಡ ಕೇಳಿದ್ದಾರೆ, 10 ಅಂಕಕ್ಕೂ ಕೂಡ ಕೇಳಿರುವಂಥ ಪ್ರಶ್ನೆ. ಮೊದಲಿಗೆ ನಾವು ಅದರ ಅರ್ಥವನ್ನು ತಿಳ್ಕೊಳ್ಬೇಕಾಗ್ತದೆ. ಸಮತಾವಾದದ ಅರ್ಥ ಏನು ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸಮತಾವಾದ ಎಂಬ ಪದವನ್ನು ವಿಭಿನ್ನ ಅರ್ಥದಲ್ಲಿ ಬಳಸ್ತಾ ಇರ್ತಾರೆ. ಸಮತಾವಾದ ಎನ್ನುವಂಥದ್ದು ಊಟ, ವಸತಿ, ಬಟ್ಟೆ ಮುಂತಾದ ಜೀವನದ ಅವಶ್ಯಕತೆಗಳನ್ನು ಉಚಿತವಾಗಿ ಪ್ರತಿಯೊಬ್ಬರಿಗೂ ಒದಗಿಸಲ್ಪಡುವಂತಹ ಒಂದು ವ್ಯವಸ್ಥೆ ಎಂಬುದನ್ನು ಜನಸಾಮಾನ್ಯರ ನಂಬಿಕೆ. ಇನ್ನು ಇಂಗ್ಲಿಷ್ ನಿಘಂಟಲ್ಲಿ ಹೇಳುವಂತೆ ಸಮತಾವಾದ ಎಂದರೆ ಖಾಸಗಿ ಆಸ್ತಿಯ ಸಾಮಾಜಿಕ ನಿಯಂತ್ರಣವನ್ನು ಕಾರ್ಯರೂಪಕ್ಕೆ ತರಲು ನೆರವಾಗುವಂತಹ ಸಿದ್ಧಾಂತ ಹಾಗೂ ಸನ್ನಿವೇಶಗಳ ನಿರೂಪಣೆ ಸಮತಾವಾದವಾಗಿದೆ. ಇನ್ನು ಬಂಡವಾಳಶಾಹಿಯ ಅನಿಷ್ಟಗಳನ್ನು ನಿರ್ಮೂಲನೆ ಮಾಡಲು ಕ್ರಾಂತಿಯ ಮೂಲಕ ಶ್ರಮಿಕರ ಸರ್ವಾಧಿಕಾರವನ್ನು ಸ್ಥಾಪಿಸಿ ನಂತರ ವರ್ಗರಹಿತ, ರಾಜ್ಯರಹಿತ ಸಮಾಜ ಸ್ಥಾಪನೆಯ ಸಿದ್ಧಾಂತ ಮತ್ತು ಕಾರ್ಯಕ್ರಮವೇ ಸಮತಾವಾದ ಅಂತ ಅನೇಕ ಬರಹಗಾರರ ಒಂದು ಅರ್ಥವಾಗಿದೆ. ಇನ್ನು ಸಮತಾವಾದದ ಮೂಲ ತತ್ವಗಳ ಬಗ್ಗೆ ತಿಳಿತಾ ಹೋಗೋಣ. ಅದರಲ್ಲಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ತಾರ್ಕಿಕ ಭೌತಿಕವಾದ ಅಥವಾ ತಥ್ಯ ಪರಾಮರ್ಶೆ 6 ಪಾಯಿಂಟ್ಸ್ ಇದೆ ಇದರಲ್ಲಿ. 2ನೇ ಪಾಯಿಂಟ್ ಚಾರಿತ್ರಿಕ ಭೌತಿಕವಾದ ಅಥವಾ ಇತಿಹಾಸದ ಆರ್ಥಿಕ ವ್ಯಾಖ್ಯಾನ. 3 ವರ್ಗ ಸಂಘರ್ಷ ಸಿದ್ಧಾಂತ. 4 ಅಧಿಕ ಮೌಲ್ಯ ಸಿದ್ಧಾಂತ. 5 ಕ್ರಾಂತಿ ಅನಿವಾರ್ಯ. 6 ಕಾರ್ಮಿಕರ ಸರ್ವಾಧಿಕಾರ. 7 ರಾಜ್ಯ ನಶಿಸುವಿಕೆ. ಒಟ್ಟು 7 ಪಾಯಿಂಟ್ಸ್ ಇದೆ ಇದರಲ್ಲಿ. ಮೊದಲನೇದಾಗಿ ಸಮತಾವಾದದ ಮೂಲ ತತ್ವಗಳ ಮತ್ತೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ. ತಾರ್ಕಿಕ ಭೌತಿಕವಾದ ಅಥವಾ ತಥ್ಯ ಪರಾಮರ್ಶೆ, ಚಾರಿತ್ರಿಕ ಭೌತಿಕವಾದ ಅಥವಾ ಇತಿಹಾಸದ ಆರ್ಥಿಕ ವ್ಯಾಖ್ಯಾನ, ವರ್ಗ ಸಂಘರ್ಷ ಸಿದ್ಧಾಂತ, ಅಧಿಕ ಮೌಲ್ಯ ಸಿದ್ಧಾಂತ, ಕ್ರಾಂತಿ ಅನಿವಾರ್ಯ, ಕಾರ್ಮಿಕರ ಸರ್ವಾಧಿಕಾರ, ರಾಜ್ಯ ನಶಿಸುವಿಕೆ ಅಂದರೆ ರಾಜ್ಯರಹಿತ ಮತ್ತು ವರ್ಗರಹಿತ ಸಮಾಜ ಅಂತ ಆಗುವಂಥದ್ದು. ಇದನ್ನು ಸ್ವಲ್ಪ ಅದರ ಅರ್ಥವನ್ನು ತಿಳ್ಕೊಳ್ತಾ ಹೋಗುವ. ತಾರ್ಕಿಕ ಭೌತಿಕವಾದ ಅಥವಾ ತಥ್ಯ ಪರಾಮರ್ಶೆ ಅಂತ ಹೇಳುವುದಾದರೆ, ಹೆಗಲನು ತನ್ನ ಆದರ್ಶವಾದವನ್ನು ಪ್ರತಿಪಾದಿಸಲು ಬಳಸಿರುವಂತಹ ತಾರ್ಕಿಕ ಅಥವಾ ದ್ವಂದ್ವಾತ್ಮಕ ಭೌತಿಕವಾದ ವಿಧಾನವನ್ನು ಮಾರ್ಕ್ಸನ್ ತನ್ನ ಸಮತಾವಾದವನ್ನು ಪ್ರತಿಪಾದಿಸಲು ಬಳಸಿದ್ದಾನೆ. ಪರಸ್ಪರ ವ್ಯತಿರಿಕ್ತ ಅಭಿಪ್ರಾಯಗಳ ಚರ್ಚೆಯಿಂದ ಒಂದು ತೀರ್ಮಾನಕ್ಕೆ ಬರುವುದೇ ಹೆಗಲ್ನ ತಥ್ಯ ಪರಾಮರ್ಶೆ ಅಥವಾ ತಾರ್ಕಿಕ ಭೌತಿಕವಾದದ ಸೂತ್ರವಾಗಿದೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿವರಿಸಬಹುದು. ಮನುಷ್ಯನ ಮನಸ್ಸಿನಲ್ಲಿ ಒಂದು ವಿಚಾರ ಹುಟ್ಟುತ್ತದೆ, ಅದೊಂದು ವಾದ ತಾಳುತ್ತದೆ. ಕ್ರಮೇಣ ಅದಕ್ಕೆ ವಿರುದ್ಧವಾಗಿ ಒಂದು ಪ್ರತಿವಾದ ಕೂಡ ಹುಟ್ಟುತ್ತದೆ. ವಾದ ಪ್ರತಿವಾದಗಳ ಘರ್ಷಣೆಯಿಂದಾಗಿ ಸಮನ್ವಯ ಕೂಡವಾಗುವುದು. ಈ ಸಮನ್ವಯವು ಶಾಶ್ವತವಲ್ಲ. ಅದಕ್ಕೆ ವಿರುದ್ಧವಾಗಿ ಪುನಃ ಪ್ರತಿವಾದ ಮತ್ತು ಸಮನ್ವಯ ಹುಟ್ಟುತ್ತದೆ. ಹೀಗೆ ವಾದ ಪ್ರತಿವಾದದ ಸಮನ್ವಯಗಳ ಚಕ್ರ ನಿರಂತರವಾಗಿ ಸಾಗುತ್ತಲೇ ಇರುತ್ತದೆ. ಈ ಬದಲಾವಣೆಯನ್ನು ಅನುಸರಿಸಿ ಮಾನವ ಜೀವನವು ಮುಂದೆ ಸಾಗುತ್ತಲಿರುವುದು. ಇನ್ನು 2ನೇ ಪಾಯಿಂಟ್ ಚಾರಿತ್ರಿಕ ಭೌತಿಕವಾದ ಅಥವಾ ಇತಿಹಾಸದ ಆರ್ಥಿಕ ವ್ಯಾಖ್ಯಾನ. ಮಾರ್ಕ್ಸನು ಇತಿಹಾಸವನ್ನು ಆರ್ಥಿಕ ತತ್ವಕ್ಕನುಗುಣವಾಗಿ ವಿವರಿಸಿದ್ದಾನೆ. ಅರ್ಥವ್ಯವಸ್ಥೆಯು ಎಲ್ಲ ಸಾಮಾಜಿಕ ರಚನೆಗಳಿಗೆ ಮೂಲವೆಂಬುದು ಅವನ ಭಾವನೆಯಾಗಿದೆ. ಈ ವ್ಯಾಖ್ಯಾನವನ್ನು ಐತಿಹಾಸಿಕ ಭೌತಿಕವಾದವೆಂದು ಕರೆಯಲಾಗಿದೆ. ಇದರ ಪ್ರಕಾರ ಆರ್ಥಿಕ ವ್ಯವಸ್ಥೆ ಮಾನವನ ಇತಿಹಾಸವನ್ನು ರೂಪಿಸುತ್ತದೆ. ಸಮಾಜದಲ್ಲಿನ ಸಂಘ ಸಂಸ್ಥೆಗಳು, ಮತ, ಧರ್ಮ, ಸಂಸ್ಕೃತಿ, ಆಚಾರ ವಿಚಾರ, ಆದರ್ಶಗಳೆಲ್ಲ ಪ್ರಚಲಿತ ಆರ್ಥಿಕ ಪದ್ಧತಿಯನ್ನು ಆಧರಿಸಿವೆ. ಇನ್ನು ವರ್ಗ ಸಂಘರ್ಷ ಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರ ವರ್ಗ ಸಂಘರ್ಷವೇ ಮಾನವ ಇತಿಹಾಸದ ಆಧಾರ.
ಎಲ್ಲ ಸಮಾಜಗಳಲ್ಲೂ ಈ ಉಭಯ ವರ್ಗಗಳ ನಡುವಣ ಘರ್ಷಣೆ ಎದ್ದು ಕಾಣುವುದು. ಶ್ರೀಮಂತರು ಬಡವರನ್ನು ಸ್ವಾರ್ಥಕ್ಕಾಗಿ ಉಪಯೋಗಿಸುವುದು, ಶ್ರೀಮಂತರು ಸ್ವತಂತ್ರವಾಗಿ, ಬಡವರು ಪರಾಧೀನತೆಯಲ್ಲಿ ಜೀವಿಸುವುದು ಎಲ್ಲ ಸಮಾಜಗಳಲ್ಲೂ ಕೂಡ ನಾವು ಕಾಣುವಂತಹ ಸಂಗತಿ. ಈ ವಿಧವಾದ ಘರ್ಷಣೆ ಆಧುನಿಕ ಕಾಲದಲ್ಲಿ ಬಂಡವಾಳಗಾರರ ಮತ್ತು ಕಾರ್ಮಿಕರ ನಡುವೆ ನಡೆಯುತ್ತದೆ. ಬಂಡವಾಳಗಾರರ ಮಿತಿಮೀರಿದ ದಬ್ಬಾಳಿಕೆಯ ಪರಿಣಾಮವಾಗಿ ಏನಾಗ್ತದೆ, ಕಾರ್ಮಿಕರ ಸ್ಥಿತಿ ಚಿಂತಾಜನಕವಾಗ್ತದೆ. ಬಂಡವಾಳಗಾರರ ದಬ್ಬಾಳಿಕೆ ಹೆಚ್ಚಿದಂತೆಲ್ಲ ಈ ಉಭಯ ವರ್ಗಗಳ ನಡುವೆ ವೈಷಮ್ಯ ಮತ್ತಷ್ಟು ಹೆಚ್ಚಾಗ್ತದೆ. ಇದರ ಪರಿಣಾಮವಾಗಿ ಕಾರ್ಮಿಕರಲ್ಲಿ ವರ್ಗ ಪ್ರಜ್ಞೆ ಬೆಳೆದು ಅವರನ್ನು ಕೂಡ ಒಂದುಗೂಡಿಸುತ್ತದೆ. ತನ್ನ ಶಕ್ತಿ ಸಾಮರ್ಥ್ಯ ಬೆಳೆದು ಕ್ರಾಂತಿಗೆ ಸಿದ್ಧರಾಗುವಂತೆ ಮಾಡುತ್ತದೆ. ಕಾರ್ಮಿಕ ವರ್ಗದ ಕ್ರಾಂತಿಯಿಂದಾಗಿ ಬಂಡವಾಳಶಾಹಿ ನಿರ್ಮೂಲನವಾಗುತ್ತದೆ. ಹೀಗೆ ಮಾರ್ಕ್ಸ್ ತನ್ನ ವರ್ಗ ಕಲಹವಾದವನ್ನು ವಿವರಿಸಿದ್ದಾನೆ. ಅಧಿಕ ಮೌಲ್ಯ ಸಿದ್ಧಾಂತ, ಇದು 4ನೇ ಪಾಯಿಂಟ್ಸ್ನಲ್ಲಿ ಬರುವಂಥದ್ದು. ಅಧಿಕ ಮೌಲ್ಯದ ಸಿದ್ಧಾಂತ. ಬಂಡವಾಳಗಾರರು ಕಾರ್ಮಿಕರನ್ನು ಹೇಗೆ ಶೋಷಣೆ ಮಾಡುತ್ತಾರೆಂಬುದನ್ನು ತೋರಿಸುವುದಕ್ಕೋಸ್ಕರ ಮಾರ್ಕ್ಸ್ ಅಧಿಕ ಮೌಲ್ಯ ಸಿದ್ಧಾಂತವನ್ನು ರೂಪಿಸಿದ್ದಾನೆ. ಕಾರ್ಲ್ ಮಾರ್ಕ್ಸನ ಅಧಿಕ ಮೌಲ್ಯದ ಸಿದ್ಧಾಂತ ಯಾವುದೇ ವಸ್ತುವಿನ ಉತ್ಪಾದನೆಯಲ್ಲಿ ಕಚ್ಚಾ ವಸ್ತು, ಬಂಡವಾಳ, ಪರಿಶ್ರಮ, ವ್ಯವಸ್ಥಾಪಕತ್ವ ಈ 4 ಅಂಶಗಳು ಅತ್ಯವಶ್ಯಕ. ಆದರೆ ಮಾರ್ಕ್ಸ್ನ ಪ್ರಕಾರ ಕಾರ್ಮಿಕನ ಪರಿಶ್ರಮ ಅತ್ಯಂತ ಮಹತ್ವಾಂಶವಾಗಿದೆ. ಪ್ರತಿಯೊಂದು ವಸ್ತುವಿನ ಬೆಲೆಯ ತಯಾರಿಕೆಗೆ ಬಳಸಲಾದ ಪರಿಶ್ರಮದ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ. ಅಂದರೆ ಈ ವಸ್ತುವನ್ನು ತಯಾರಿಸಲು ವಿನಿಯೋಗಿಸಿದ ಪರಿಶ್ರಮ ಅದರ ಬೆಲೆಯನ್ನು ನಿರ್ಧರಿಸುತ್ತದೆ. ಉತ್ಪಾದನೆಗೆ ಕಾರ್ಮಿಕನ ಪರಿಶ್ರಮ ಮುಖ್ಯವಾಗಿದ್ದರೂ ಕೂಡ ಬಂಡವಾಳಗಾರರು ಶ್ರಮಜೀವಿಗಳಿಗೆ ಅತ್ಯಂತ ಕಡಿಮೆ ಕೂಲಿಯನ್ನು ಕೂಡ ಕೊಡುತ್ತಾರೆ. ಕಾರ್ಮಿಕನು ಪಡೆಯುವ ಕೂಲಿಗೂ ಅವರು ತಯಾರಿಸಿದ ವಸ್ತುವಿನ ಮಾರಾಟದ ಬೆಲೆಗೂ ಬಹಳ ಅಂತರವಿದೆ. ಇನ್ನು 5ನೇ ಪಾಯಿಂಟ್, ಕ್ರಾಂತಿ ಅನಿವಾರ್ಯ. ಈ ಶೋಷಣೆಯ ಅಂತ್ಯ ಕ್ರಾಂತಿಯಿಂದಲೇ ಸಾಧ್ಯ ಎಂದು ಮಾರ್ಕ್ಸ್ ಹೇಳಿದ್ದಾರೆ. ಮಾರ್ಕ್ಸ್ ಪ್ರಕಾರ ಬಂಡವಾಳ ಪದ್ಧತಿಯಿಂದ ಉದ್ಭವಿಸುವ ಸಮಸ್ಯೆಗಳೇ ಕ್ರಾಂತಿಗೆ ಕಾರಣ. ಬಂಡವಾಳ ಪದ್ಧತಿ ಬೆಳೆದಂತೆಲ್ಲ ಬಂಡವಾಳವು ಕೆಲವೇ ಮಂದಿಯ ಕೈಯಲ್ಲಿ ಕೇಂದ್ರೀಕೃತವಾಗುತ್ತಿದ್ದಂತೆ ಕಾರ್ಮಿಕ ವರ್ಗದ ವ್ಯವಸ್ಥೆಯು ಸಂಘಟನೆಯು ಹೆಚ್ಚುತ್ತಾ ಹೋಗಿ ಸಾಮಾಜಿಕ ಕ್ರಾಂತಿ ಅನಿವಾರ್ಯವಾಗುತ್ತದೆ. ತುದಿಗೆ ಹೋದಾಗ ಕಾರ್ಮಿಕ ವರ್ಗ ಮೇಲಿದ್ದು ಬಂಡವಾಳ ವರ್ಗವನ್ನು ಕೆಡವಿ ಅದು ಹೊಂದಿರುವ ಉತ್ಪನ್ನ ಸಾಧನಗಳನ್ನು ಬಲಾತ್ಕಾರವಾಗಿ ವಶಪಡಿಸಿಕೊಳ್ಳುತ್ತದೆ. ಇನ್ನು 6ನೇ ಪಾಯಿಂಟ್ಸಲ್ಲಿ ನಾವು ನೋಡಿದರೆ ಕಾರ್ಮಿಕರ ಸರ್ವಾಧಿಕಾರ. ಕಾರ್ಮಿಕರು ಮತ್ತು ಜಮೀನು ರಹಿತ ರೈತರು ಒಂದಾಗಿ ಸೇರಿ ಬಂಡವಾಳಗಾರರನ್ನು, ಜಮೀನ್ದಾರರನ್ನು ಕ್ರಾಂತಿಯ ಮೂಲಕ ನಿರ್ಮೂಲನೆ ಮಾಡಿ ನಂತರ ರಾಜ್ಯದಲ್ಲಿ ಕಾರ್ಮಿಕ ವರ್ಗವು ಅಧಿಕಾರ ವಹಿಸುತ್ತದೆ. ಇದನ್ನು ಕಾರ್ಮಿಕರ ಸರ್ವಾಧಿಕಾರ ಎನ್ನುತ್ತಾರೆ. ಉತ್ಪಾದನಾ ಸಾಧನಗಳು ಖಾಸಗಿ ಸಂಪತ್ತಾಗಿರದೆ ಸಮಾಜದ ಸಂಪತ್ತಾಗುವುದು, ಬಂಡವಾಳಗಾರರು ಮತ್ತು ಜಮೀನ್ದಾರರು ಮುಂತಾದ ಶೋಷಕ ವರ್ಗದವರನ್ನು ಬೇರು ಸಹಿತ ಕಿತ್ತೊಗೆಯಲು ಕಾರ್ಮಿಕರ ಸರ್ವಾಧಿಕಾರವುಳ್ಳ ರಾಜ್ಯ ಅಗತ್ಯ. ಕಾರ್ಮಿಕರ ಸರ್ವಾಧಿಕಾರದ ರಾಜ್ಯದ ಉದ್ದೇಶಗಳು ಬೇರೆ ಬೇರೆ ರೀತಿಯಲ್ಲಿರ್ತದೆ. ಅದನ್ನು ನಾವು ನೋಡಿದರೆ ಜಮೀನ್ದಾರರನ್ನು ಅಂತ್ಯಗೊಳಿಸಿ ಭೂಮಿಯನ್ನು ಸಾರ್ವತ್ರಿಕವಾಗಿ ಅವರ ಸ್ವತ್ತನ್ನಾಗಿ ಮಾಡುವಂಥದ್ದು, ಸಮಾಜದ ವರಮಾನವನ್ನು ಹೆಚ್ಚಿಸುವಂಥದ್ದು, ವಿದ್ರೋಹಿಗಳ ಆಸ್ತಿಯನ್ನು ವಶಪಡಿಸಿಕೊಳ್ಳುವಂಥದ್ದು, ವಂಶಾನುಗತ ಆಸ್ತಿ ಪಡೆಯುವ ಪದ್ಧತಿಯನ್ನು ನಿಲ್ಲಿಸುವುದು, ಕೈಗಾರಿಕಾ, ಸಂಚಾರ, ಸಮಾಚಾರ ಇತ್ಯಾದಿ ಕ್ಷೇತ್ರಗಳ ರಾಷ್ಟ್ರೀಕರಣ ಮಾಡುವಂಥದ್ದು, ಬಂಡವಾಳಶಾಹಿಯ ಸಂಪೂರ್ಣ ನಿರ್ಮೂಲನಕ್ಕೆ ಅಧಿಕಾರದ ಬಳಕೆ ಮಾಡುವಂಥದ್ದು, ಖಾಸಗಿ ಆಸ್ತಿ ರದ್ದುಪಡಿಸುವಂಥದ್ದು, ಉತ್ಪಾದನಾ ಸಾಧನಗಳ ಮೇಲೆ ಸಾಮಾಜಿಕ ನಿಯಂತ್ರಣವನ್ನು ಮಾಡುವಂಥದ್ದು, ಸಾಮಾಜಿಕ ಹಿತಕ್ಕನುಗುಣವಾಗಿ ಉತ್ಪಾದನೆ ಮತ್ತು ವಿತರಣೆಯನ್ನು ಕೂಡ ಮಾಡುವಂಥದ್ದು. ಇದರ 7ನೇ ಪಾಯಿಂಟ್, ರಾಜ್ಯ ನಶಿಸುವಿಕೆ. ಅಂದರೆ ಕಾರ್ಮಿಕರ ಸರ್ವಾಧಿಕಾರವು ಒಂದು ತಾತ್ಕಾಲಿಕ ವ್ಯವಸ್ಥೆಯಾಗಿರ್ತದೆ. ಈ ಒಂದು ಅವಧಿಯಲ್ಲಿ ಅದು ಬಂಡವಾಳಶಾಹಿಯ ಎಲ್ಲ ಲಕ್ಷಣಗಳನ್ನು ಬುಡಮೇಲು ಸಮೇತ ಕಿತ್ತೊಗೆದು ನಿರ್ಮೂಲನೆ ಕೂಡ ಮಾಡ್ತದೆ. ಹೊಸ ವ್ಯವಸ್ಥೆ, ವರ್ಗರಹಿತ ಸಮಾಜವನ್ನು ಅಸ್ತಿತ್ವಕ್ಕೆ ಕೂಡ ತರುತ್ತದೆ. ಇಲ್ಲಿ ಶೋಷಣೆ, ಸಂಘರ್ಷ, ದ್ವೇಷ, ಅಸೂಯೆಗಳಿಗೆ ಅವಕಾಶವಿರುವುದಿಲ್ಲ. ಇದು ರಾಜ್ಯರಹಿತ, ವರ್ಗರಹಿತ ಸಮಾಜ ಅಂತ ಹೇಳುವಂಥದ್ದು. ಇವಿಷ್ಟು ನಮ್ಮ ಸಮತಾವಾದದ ಮೂಲ ತತ್ವಗಳು. ಪಾಯಿಂಟ್ಸನ್ನು ಮತ್ತೊಮ್ಮೆ ಹೇಳ್ತೇನೆ. ತಾರ್ಕಿಕ ಭೌತಿಕವಾದ ಅಥವಾ ತಥ್ಯ ಪರಾಮರ್ಶೆ, ತಾರ್ಕಿಕ ಭೌತಿಕವಾದ ಅಥವಾ ತಥ್ಯ ಪರಾಮರ್ಶೆ, ಚಾರಿತ್ರಿಕ ಭೌತಿಕವಾದ ಅಥವಾ ಇತಿಹಾಸದ ಆರ್ಥಿಕ ವ್ಯಾಖ್ಯಾನ, ವರ್ಗ ಸಂಘರ್ಷ ಸಿದ್ಧಾಂತ, ಅಧಿಕ ಮೌಲ್ಯ ಸಿದ್ಧಾಂತ, ಕ್ರಾಂತಿ ಅನಿವಾರ್ಯ, ಕಾರ್ಮಿಕರ ಸರ್ವಾಧಿಕಾರ, ರಾಜ್ಯ ನಶಿಸುವಿಕೆ. ಇವಿಷ್ಟು ಸಮತಾವಾದದ
ತತ್ವಗಳಲ್ಲಿ ಬರ್ತದೆ. ಇನ್ನೂ ಒಂದು ಮುಖ್ಯವಾಗಿರುವಂಥದ್ದು ಸಮತಾವಾದದ ಲಕ್ಷಣ. ಇದು 5 ಅಂಕಕ್ಕೆ ಕೂಡ ಕೇಳುವಂತಹ ಪ್ರಶ್ನೆ. ಸಮತಾವಾದದ ಲಕ್ಷಣಗಳು, ಅದರ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತಾನೆ. ಬಂಡವಾಳಶಾಹಿ ವಿರೋಧಿ, ಸಾಮಾಜಿಕ ಹಿತ, ಸಮಾನತೆಯ ತತ್ವ, ಖಾಸಗಿ ಆಸ್ತಿಗೆ ವಿರೋಧ, ಪೈಪೋಟಿ ನಿಷೇಧ, ಕ್ರಾಂತಿಗೆ ಬೆಂಬಲ, ಧರ್ಮ ವಿರೋಧಿ. ಸಮತಾವಾದದ ಲಕ್ಷಣಗಳು: ಬಂಡವಾಳಶಾಹಿ ವಿರೋಧಿ, ಸಾಮಾಜಿಕ ಹಿತ, ಸಮಾನತೆಯ ತತ್ವ, ಖಾಸಗಿ ಆಸ್ತಿಗೆ ವಿರೋಧ, ಪೈಪೋಟಿ ನಿಷೇಧ, ಕ್ರಾಂತಿಗೆ ಬೆಂಬಲ, ಧರ್ಮ ವಿರೋಧಿ. ಇಷ್ಟು ಸಮತಾವಾದದ ಲಕ್ಷಣಗಳಲ್ಲಿ ಬರುವಂತಹ ವಿಚಾರವಾಗಿದೆ. ನಾವು ಸಮಾಜವಾದದ ವಿಧಗಳನ್ನು ಈಗಾಗಲೇ ತಿಳ್ಕೊಂಡಿದ್ದೇವೆ. ಸಮಾಜವಾದದ ವಿಧಗಳು 15 ಅಂಕಕ್ಕೆ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಯಾಗಿದೆ. ಸ್ಕಿಪ್ ಮಾಡಬೇಡಿ, ಅದನ್ನು ಅಷ್ಟನ್ನು ಓದ್ಕೊಳ್ಳಿ ಸ್ನೇಹಿತರೆ. ಇನ್ನು ಬರುವಂತಹ ಮುಖ್ಯವಾದಂತಹ ಒಂದು ಘಟಕ ಅಂತ ನಾವು ನೋಡಿದರೆ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ 5 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳಿದೆ. ಪ್ರಜಾಪ್ರಭುತ್ವದಲ್ಲಿ ನಮಗೆ ಅವರು ಕೇಳುವಂತಹ ಒಂದು ಪ್ರಶ್ನೆ, ಪ್ರಜಾಪ್ರಭುತ್ವದ ಗುಣಗಳು. 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ, ಪ್ರಜಾಪ್ರಭುತ್ವದ ಗುಣಗಳು. ಪ್ರಜಾಪ್ರಭುತ್ವ ಅಂದರೆ ಏನು ಎನ್ನುವಂಥ ಅರ್ಥವನ್ನು ನಾವು ಮೊದಲು ಬರೀಬೇಕಾಗ್ತದೆ. ಪ್ರಜಾಪ್ರಭುತ್ವವೇ ಸರ್ವಶ್ರೇಷ್ಠ ಆಡಳಿತ. ಪ್ರಜಾಪ್ರಭುತ್ವ ಎಂಬುವಂಥದ್ದು ಸರ್ವಶ್ರೇಷ್ಠ ಆಡಳಿತದ ವಿಧಾನವಾಗಿರುವಂಥದ್ದು. ಅದರ ಗುಣಗಳನ್ನು ನೋಡಿದರೆ ಅದು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಾನ್ಯತೆಯನ್ನು ನೀಡ್ತದೆ, ಸಮಾನತೆಯನ್ನು ಮಾನ್ಯ ಮಾಡ್ತದೆ. 3, ಸಮಾಜದ ಕಲ್ಯಾಣವೇ ಪ್ರಜಾಪ್ರಭುತ್ವದ ಪರಮ ಗುರಿಯಾಗಿದೆ. 4, ರಾಜಕೀಯ ಶಿಕ್ಷಣ ನೀಡ್ತದೆ. ಪ್ರಜಾಪ್ರಭುತ್ವದಿಂದಾಗಿ ಜವಾಬ್ದಾರಿ ಸರಕಾರವಾಗಿದೆ. ರಾಷ್ಟ್ರೀಯತೆಯನ್ನು ಉತ್ತೇಜಿಸುತ್ತದೆ. ಈ ಪದ್ಧತಿಯಲ್ಲಿ ಶಾಂತಿಯುತ ಬದಲಾವಣೆ ಸಾಧ್ಯವಿದೆ. 8, ಪ್ರಜಾಪ್ರಭುತ್ವವು ಪ್ರಜೆಗಳಲ್ಲಿ ಸ್ವಾವಲಂಬನೆ ಕೂಡ ತರುತ್ತದೆ. ಸಾಮಾಜಿಕ ಆರ್ಥಿಕ ಭದ್ರತೆಗಳು ಪ್ರಜಾಪ್ರಭುತ್ವದ ಮೌಲ್ಯಗಳೆಂದೇ ಹೇಳಬಹುದು. ಅಷ್ಟೇ ಅಲ್ಲದೆ ಜನರಲ್ಲಿ ದೇಶಪ್ರೇಮ ಕೂಡ ಬೆಳೆಸುವಂಥದ್ದು, ಮಾನವನ ಗೌರವವನ್ನು ಕೂಡ ಎತ್ತಿ ಹಿಡಿಯುವಂಥದ್ದು. ಪ್ರಜಾಪ್ರಭುತ್ವದ ಗುಣಗಳಲ್ಲಿ ಆ ಪಾಯಿಂಟ್ಸ್ಗಳನ್ನು ನೀವು ಸರಿಯಾಗಿ ಕಲಿತುಕೊಂಡು ಆ ಪಾಯಿಂಟ್ಸ್ಗಳನ್ನೇ ಬರೆಯಿರಿ. ನಂತರ ಅದರ ವಿವರಣೆಯನ್ನು ಕೊಡಬೇಕಾದ್ರೆ ನಿಮಗೆ ಏನೆಲ್ಲ ವಿವರಿಸಲಿಕ್ಕೆ ಸಾಧ್ಯ ಆಗ್ತದೋ ಅದೇ ರೀತಿಯಲ್ಲಿ ವಿವರಿಸ್ತಾ ಹೋಗಿ ಸ್ನೇಹಿತರೆ. ಪಾಯಿಂಟ್ಸ್ ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ. ಪ್ರಜಾಪ್ರಭುತ್ವದ ಗುಣಗಳು: ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಾನ್ಯತೆ. ಯಾಕೆ ಪ್ರಜಾಪ್ರಭುತ್ವದಿಂದ ನಮಗೆ ಏನೆಲ್ಲ ಒಂದು ಮಾನ್ಯತೆ ಸಿಗ್ತದೆ? ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಾನ್ಯತೆ. ಈ ಒಂದು ಪದ್ಧತಿಯಲ್ಲಿರುವಷ್ಟು ಸ್ವಾತಂತ್ರ್ಯವನ್ನು ಬೇರೆ ಯಾವ ಸರಕಾರವೂ ಕೂಡ ಒದಗಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವವು ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಗಳ ರಕ್ಷಕನಾಗಿದೆ ಎನ್ನಬಹುದು. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಾನ್ಯತೆ. ಸಮಾನತೆಯನ್ನು ಮಾನ್ಯ ಮಾಡುತ್ತದೆ. ವ್ಯಕ್ತಿತ್ವದ ವಿಕಾಸಕ್ಕೆ ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯಗಳ ರಕ್ಷಕನಾಗಿದೆ ಎನ್ಬೋದು. ಸಮಾನತೆಯನ್ನು ಮಾನ್ಯ ಮಾಡುತ್ತದೆ. ಸಮಾಜದ ಕಲ್ಯಾಣವೇ ಪ್ರಜಾಪ್ರಭುತ್ವದ ಪರಮ ಗುರಿಯಾಗಿದೆ. ಸಮಾಜದ ಕಲ್ಯಾಣವೇ ಪ್ರಜಾಪ್ರಭುತ್ವದ ಪರಮ ಗುರಿಯಾಗಿದೆ. ಇನ್ನು ರಾಜಕೀಯ ಶಿಕ್ಷಣವನ್ನು ಕೂಡ ಅದು ಕೊಡ್ತದೆ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಸರಕಾರದ ನಿರ್ವಹಣೆಗೆ ಜನರ ಕೈಯಲ್ಲಿರುವುದರಿಂದ, ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರಕಾರ ಆದ್ದರಿಂದ ಇದು ಜನರ ಕೈಯಲ್ಲಿರುವಂಥದ್ದು. ಅವರಿಗೆ ರಾಜಕೀಯ ಶಿಕ್ಷಣವನ್ನು ನೀಡಬೇಕು. ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಹರಡುವ ಕರಪತ್ರಗಳು, ಮುಖಂಡರ ಭಾಷಣಗಳು, ವಿವಿಧ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಗಳು, ಸಾಮಾಜಿಕ ವೇದಿಕೆಗಳು, ಸಾರ್ವಜನಿಕ ಸಭೆ, ಇದೆಲ್ಲ ಕೂಡ ಪ್ರಜೆಗಳಿಗೆ ರಾಜಕೀಯ ಶಿಕ್ಷಣ ದೊರೆಯುವಂತೆ ಮಾಡ್ತದೆ. ಪ್ರಜಾಪ್ರಭುತ್ವ ಜನತಾ ಶಿಕ್ಷಣದ ಮಹಾವಿದ್ಯಾಲಯ ಎಂದು ಗೆಟೆಲ್ ಅವರು ಹೇಳಿದ್ದಾರೆ. ಇನ್ನು ಪ್ರಜಾಪ್ರಭುತ್ವವು ಜವಾಬ್ದಾರಿ ಸರಕಾರವಾಗಿದ್ದು ತನ್ನ ಎಲ್ಲ ವ್ಯವಹಾರ ಕಾರ್ಯಗಳಿಗೆ ಜನತೆಗೆ ಹೊಣೆಗಾರಿಕೆಯಾಗಿದೆ. 6ನೇದು ರಾಷ್ಟ್ರೀಯತೆಯನ್ನು ಉತ್ತೇಜಿಸುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಗುಣಗಳಲ್ಲಿ ಇದು ರಾಷ್ಟ್ರೀಯತೆಯನ್ನು ಉತ್ತೇಜನವನ್ನು ಕೂಡ ಮಾಡುವಂತಹ ಗುಣವನ್ನು ಹೊಂದಿದೆ. ಈ ಪದ್ಧತಿಯಲ್ಲಿ ಶಾಂತಿಯುತ ಬದಲಾವಣೆ ಸಾಧ್ಯವಿದೆ. ಎಂತಹ ಜಟಿಲ ಸಮಸ್ಯೆಗಳೇ ಇರಲಿ ಶಾಂತ ರೀತಿಯಿಂದ ಚರ್ಚೆ ಮತ್ತು ವಿಚಾರ ವಿನಿಮಯ ಮೂಲಕ ಬಗೆಹರಿಸುವಂಥದ್ದು ಈ ಪದ್ಧತಿಯ ವಿಶಿಷ್ಟ ಗುಣವಾಗಿರುವಂಥದ್ದು. 8 ಪ್ರಜಾಪ್ರಭುತ್ವವು ಪ್ರಜೆಗಳಲ್ಲಿ
ಸ್ವಾವಲಂಬನೆಯನ್ನು ಕೂಡ ತರ್ತದೆ. ವ್ಯಕ್ತಿಯು ತನ್ನ ಹಿತಾಸಕ್ತಿಗಳನ್ನು ತಾನಾಗಿಯೇ ಬೆಳೆಸಿಕೊಳ್ಳಲು ಅಥವಾ ಈಡೇರಿಸಿಕೊಳ್ಳುವಂಥ ಅವಕಾಶಗಳನ್ನು ಪ್ರಜಾಪ್ರಭುತ್ವ ಒದಗಿಸಿಕೊಡುತ್ತದೆ. JS ಮಿಲ್ ಹೇಳಿರುವಂತೆ ಎಲ್ಲ ಬಗೆಯ ಸರಕಾರಗಳಲ್ಲಿ ಪ್ರಜಾಪ್ರಭುತ್ವವು ಜನರಲ್ಲಿ ಶ್ರೇಷ್ಠವಾದ ರಾಷ್ಟ್ರೀಯ ನೀತಿಯನ್ನು ಕೂಡ ಬೆಳೆಸುತ್ತದೆ. 9. ಸಮಾಜ ಕಲ್ಯಾಣದ ಗುರಿಗೆ ಪೂರಕವಾಗಿರುವ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಗಳು ಪ್ರಜಾಪ್ರಭುತ್ವದ ಮೌಲ್ಯಗಳೆಂದೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಪ್ರಜಾಪ್ರಭುತ್ವ ಇನ್ನೂ ಅನೇಕ ಗುಣಗಳನ್ನು ಹೊಂದಿರುತ್ತದೆ. ಅದು ಜನರಲ್ಲಿ ದೇಶ ಪ್ರೇಮ ಬೆಳೆಸುತ್ತದೆ, ಮಾನವನ ಗೌರವವನ್ನು ಎತ್ತಿ ಹಿಡಿಯುತ್ತದೆ, ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸಲು ಪ್ರಜೆಗಳನ್ನು ಸರ್ವತ್ಯಾಗ ಬಲಿದಾನಗಳಿಗೂ ಸಿದ್ಧತೆ ಕೂಡ ಮಾಡ್ತದೆ. ಇದು ಕ್ರಾಂತಿಯ ಅಪಾಯಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ಇದು ಪ್ರಜಾಪ್ರಭುತ್ವದ ಗುಣಗಳಲ್ಲಿ ಬರುವಂತಹ ವಿಚಾರಗಳಾಗಿದೆ. ಇನ್ನು ನಾವು ನೋಡುವಂತಹ ಒಂದು ಘಟಕ ಮುಖ್ಯವಾದಂತಹ ಪ್ರಶ್ನೆಗಳನ್ನಷ್ಟೇ ನಾವು ನೋಡ್ತಾ ಹೋಗುವ. ಅಂತಾರಾಷ್ಟ್ರೀಯ ಕಾನೂನು ನೋಡಿ, ಅಂತಾರಾಷ್ಟ್ರೀಯ ಕಾನೂನು ಮುಖ್ಯವಾಗಿದೆ. ಇದರಲ್ಲಿ ನಾವು ಪಾಯಿಂಟ್ಸನ್ನು ನೋಡ್ತಾ ಹೋಗುವ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಕಾನೂನಿನ ಉಗಮ. ಅಂತಾರಾಷ್ಟ್ರೀಯ ಕಾನೂನು ಅಂದರೆ ಏನು? ವಿಶ್ವದ ರಾಷ್ಟ್ರಗಳ ಪರಸ್ಪರ ಸಂಬಂಧಗಳಿಗೆ ಅನ್ವಯಿಸುವಂತಹ ಕಾನೂನು ಇದೆಯಲ್ಲ, ಅದನ್ನೇ ನಾವು ಅಂತಾರಾಷ್ಟ್ರೀಯ ಕಾನೂನು ಅಂತ ಹೇಳ್ತೇವೆ. ಇನ್ನು ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಉಗಮ ಹೇಗಾಯಿತು ಅಂತ ಹೇಳಿದರೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ಆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. ರೂಢಿ ಸಂಪ್ರದಾಯ ಮತ್ತು ಪದ್ಧತಿಗಳು. ರೂಢಿ ಸಂಪ್ರದಾಯ ಪದ್ಧತಿಗಳು. 2. ರೋಮನ್ನರ ಕಾನೂನು. 2 ರೋಮನ್ನರ ಕಾನೂನು. 3 ದೇಶೀಯ ಅಥವಾ ರಾಜ್ಯದ ಕಾನೂನು. ದೇಶೀಯ ಅಥವಾ ರಾಜ್ಯ ಕಾನೂನು. ಒಪ್ಪಂದಗಳು. ಅನೇಕ ಒಪ್ಪಂದಗಳ ಮೂಲಕ ಅಂತಾರಾಷ್ಟ್ರೀಯ ಒಪ್ಪಂದಗಳು ಸಹ ಅಂತಾರಾಷ್ಟ್ರೀಯ ಕಾನೂನಿಗೆ ಮೂಲವಾಗಿರುವಂಥದ್ದು. 5 ಪ್ರಖ್ಯಾತ ನ್ಯಾಯಾಧೀಶರು, ರಾಜತಾಂತ್ರಿಕರು ಮತ್ತು ರಾಷ್ಟ್ರ. ಪ್ರಖ್ಯಾತ ನ್ಯಾಯಾಧೀಶರು, ರಾಜತಾಂತ್ರಿಕರು ಮತ್ತು ರಾಷ್ಟ್ರ. 6 ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪುಗಳು. ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪುಗಳು. ಹೇಗ್ ಸಮ್ಮೇಳನಗಳು. 7 ಹೇಗ್ ಸಮ್ಮೇಳನಗಳು. 8 ಅಂತಾರಾಷ್ಟ್ರೀಯ ಶಾಸನದ ರಚನೆ. ಅಂತಾರಾಷ್ಟ್ರೀಯ ಶಾಸನ ರಚನೆ. 9 ರಾಯಭಾರಿಗಳ ಪತ್ರ ವ್ಯವಹಾರ. ರಾಯಭಾರಿಗಳ ಪತ್ರ ವ್ಯವಹಾರ. ಅಂತಾರಾಷ್ಟ್ರೀಯ ಕಾನೂನಿನ ಒಂದು ಕಾನೂನಿನದ ಮೂಲ ಉಗಮ ಅಂತ ಕೇಳಿದ್ದಾರೆ. ಅದಾದ ನಂತರ ಬರುವಂಥದ್ದು ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣಗಳು ಅಥವಾ ಗುಣಗಳ ಬಗ್ಗೆ ಕೇಳುವುದಾದರೆ, ಅಂತಾರಾಷ್ಟ್ರೀಯ ಕಾನೂನು ಒಂದು ರಾಷ್ಟ್ರೀಯ ರಾಜಕೀಯ ಪರಮಾಧಿಕಾರವನ್ನು ರಚಿಸಲ್ಪಟ್ಟಿರುತ್ತದೆ. ಅಂತಾರಾಷ್ಟ್ರೀಯ ಕಾನೂನು ಒಂದು ರಾಷ್ಟ್ರೀಯ ರಾಜಕೀಯ ಪರಮಾಧಿಕಾರದಿಂದ ರಚಿಸಲ್ಪಟ್ಟಿರುತ್ತದೆ. 2 ಅಂತಾರಾಷ್ಟ್ರೀಯ ಕಾನೂನನ್ನು ಕಾರ್ಯಗತಗೊಳಿಸಲು ಸರಕಾರದ ಪ್ರಮುಖ ಅಂಗವಿದೆ. ಅಂತಾರಾಷ್ಟ್ರೀಯ ಕಾನೂನನ್ನು ಕಾರ್ಯಗತಗೊಳಿಸಲು ಸರಕಾರದ ಪ್ರಮುಖ ಅಂಗವಿದೆ. ಅಂತಾರಾಷ್ಟ್ರೀಯ ಕಾನೂನಿನ ಹಿಂದೆ ರಾಜ್ಯದ ನ್ಯಾಯಬದ್ಧವಾದ ದಂಡನಾ ಶಕ್ತಿ ಇರುವುದಿಲ್ಲ. ಅಂತಾರಾಷ್ಟ್ರೀಯ ಕಾನೂನಿನ ಹಿಂದೆ ರಾಜ್ಯದ ನ್ಯಾಯಬದ್ಧವಾದ ದಂಡನಾ ಶಕ್ತಿ ಇರುವುದಿಲ್ಲ. 4 ಅಂತಾರಾಷ್ಟ್ರೀಯ ಕಾನೂನನ್ನು ರೂಪಿಸುವ ಅಧಿಕಾರಯುಕ್ತ ಶಾಸಕಾಂಗವಿಲ್ಲ. ಅಂತಾರಾಷ್ಟ್ರೀಯ ಕಾನೂನನ್ನು ರೂಪಿಸುವ ಅಧಿಕಾರಯುಕ್ತ ಶಾಸಕಾಂಗವಿಲ್ಲ. 5 ಸಾರ್ವತ್ರಿಕವಾಗಿ ಅಂಗೀಕೃತವಾದ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ನಿಯಮಗಳು ಇಲ್ಲದಿರುವುದು. ಸಾರ್ವತ್ರಿಕವಾಗಿ ಅಂಗೀಕೃತವಾದ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ನಿಯಮಗಳು ಇಲ್ಲದಿರುವುದು. ರಾಷ್ಟ್ರದ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಕಾನೂನಿನ ವ್ಯಾಪ್ತಿಯೊಳಗೆ ಬರುತ್ತದೆ. ರಾಷ್ಟ್ರದ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಕಾನೂನಿನ ವ್ಯಾಪ್ತಿಯೊಳಗೆ ಬರುವಂಥದ್ದು. ಇವಿಷ್ಟು ಅಂತಾರಾಷ್ಟ್ರೀಯ ಕಾನೂನಿನ ಗುಣಗಳಾಯಿತು. ಹಾಗೆ ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಉಗಮದ ಬಗ್ಗೆ ಕೂಡ ತಿಳ್ಕೊಂಡೆವು. ಅದನ್ನು ಪಾಯಿಂಟ್ಸನ್ನಷ್ಟು ಕಲಿತು ಇಟ್ಕೊಳ್ಳಿ. ಇನ್ನು ಬರುವಂಥದ್ದು ಸಮಾನತೆಯ ಬಗೆಗಳು ಅಥವಾ ಸಮಾನತೆಯ ವಿಧಗಳು ಅಂತ ಹೇಳ್ತವೆ. ಇದರಲ್ಲಿ 5 ಸಮಾನತೆಯ ವಿಧಗಳು ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಇದೇ ಪಾಯಿಂಟ್ಸನ್ನು ಕಲಿತರೆ ಸಾಕು. ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ನೈಸರ್ಗಿಕ ಸಮಾನತೆ. ಮೊದಲು ಸಮಾನತೆ ಎನ್ನುವಂಥದ್ದಕ್ಕೆ ಅರ್ಥವನ್ನು ತಿಳ್ಕೊಳ್ಳಿ. ಅಲ್ಲಿ ನಾವು ಮೊದಲು ಕಲ್ತಿರುವಂಥದ್ದು ಸಮತಾವಾದ. ಇಲ್ಲಿ ಸಮಾನತೆ ಅಂದರೆ ನಾವು ಎಲ್ಲರಿಗೂ ಒಂದೇ ಎನ್ನುವಂತಹ ಒಂದು ಭಾವನೆ ಇರುವಂಥದ್ದು ಇದೆಯಲ್ಲ, ಅದು ಸಮಾನತೆ. ವ್ಯಕ್ತಿ, ಅಧಿಕಾರ, ಹಕ್ಕು, ಸ್ವಾತಂತ್ರ್ಯ,
ಅವಕಾಶ, ಕಾನೂನು ಇವೇ ಮೊದಲಾದವುಗಳಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಸಮನಾಗಿರುವಂಥದ್ದು ಇದೆಯಲ್ಲ, ಅದನ್ನು ನಾವು ಸಮಾನತೆ ಅಂತ ಹೇಳುವಂಥದ್ದು. ಈ ಸಮಾನತೆಯ ವಿಧಗಳಲ್ಲಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ನಾಗರಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ನೈಸರ್ಗಿಕ ಸಮಾನತೆ. ನಾಗರಿಕ ಸಮಾನತೆ ಎನ್ನುವಂಥದ್ದು ರಾಜ್ಯದ ಪ್ರತಿಯೊಬ್ಬ ನಾಗರಿಕನು ಕಾನೂನಿಗೆ ಬದ್ಧವಾಗಿ ವಿವಿಧ ಬಗೆಯ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸಲು ಅವಕಾಶವಿರುವ ಸಮಾನತೆಯನ್ನೇ ನಾಗರಿಕ ಸಮಾನತೆ ಅಂತ ಕರೆಯುವಂಥದ್ದು. ಇದು ಸಂಪತ್ತು ಇರ್ಬೋದು, ಧರ್ಮ, ಜಾತಿ, ವರ್ಣ ಇವೇ ಮೊದಲಾದ ಆಧಾರಗಳ ಮೇಲೆ ಪಕ್ಷಪಾತ ಮಾಡದೆ ರಾಜ್ಯದ ಎಲ್ಲ ನಾಗರಿಕಗಳನ್ನು ಸಮಾನ ದೃಷ್ಟಿಯ ಆಧಾರದ ಮೇಲೆ ಕಾಣುವಂಥದ್ದು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಕಾನೂನು ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ನೋಡುತ್ತದೆ ಹಾಗೂ ಸಮಾನ ರಕ್ಷಣೆಯನ್ನು ಕೂಡ ನೀಡುತ್ತದೆ. ಇದು ವ್ಯಕ್ತಿಯ ನಡುವೆ ತಾರತಮ್ಯವನ್ನು ಮಾಡದೆ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಕೂಡ ಒಳಗೊಂಡಿದೆ. ಈ ಬಗೆಯ ನಾಗರಿಕ ಸಮಾನತೆಯನ್ನು ಪ್ರಜಾಪ್ರಭುತ್ವ ಪದ್ಧತಿಯ ಸರಕಾರವನ್ನು ಹೊಂದಿರುವ ರಾಜ್ಯಗಳಲ್ಲಿ ಅಂಗೀಕರಿಸಲಾಗಿದೆ. ಇದನ್ನು ಕಾನೂನಿನ ಸಮಾನತೆ ಎಂದು ಕರೆಯಲಾಗುತ್ತದೆ. ಇಂಗ್ಲೆಂಡ್ನಲ್ಲಿ ಈ ಬಗೆಯ ಸಮಾನತೆಯನ್ನು ರೂಲ್ ಆಫ್ ಲಾ ಎಂದು ಕರೆಯುತ್ತಾರೆ. ಎರಡನೇ ಪಾಯಿಂಟ್ ನೋಡಿದರೆ ರಾಜಕೀಯ ಸಮಾನತೆ. ಯಾವ ರೀತಿ ರಾಜಕೀಯದಲ್ಲಿ ಸಮಾನತೆ? ರಾಜಕೀಯ ಸಮಾನತೆ ಅಂದರೆ ಪ್ರತಿಯೊಬ್ಬ ನಾಗರಿಕರು ಸಮಾನವಾದ ರಾಜಕೀಯ ಹಕ್ಕು, ರಾಜಕೀಯ ಸ್ವಾತಂತ್ರ್ಯ, ರಾಜಕೀಯ ಸವಲತ್ತುಗಳನ್ನು ಹೊಂದಿರುವಂಥದ್ದು ಇದೆಯಲ್ಲ, ಅದು ರಾಜಕೀಯ ಸಮಾನತೆ. ಈ ಬಗೆಯ ರಾಜಕೀಯ ಹಕ್ಕುಗಳು, ರಾಜಕೀಯ ಸ್ವಾತಂತ್ರ್ಯ ಮತ್ತು ರಾಜಕೀಯ ಸವಲತ್ತುಗಳನ್ನು ವಯಸ್ಕ ಮತದಾನದ ಹಕ್ಕು, ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು, ಅರ್ಹತೆ ಇದ್ದರೆ ಸರಕಾರಿ ಹಾಗೂ ಸಾರ್ವಜನಿಕ ಹುದ್ದೆಗಳನ್ನು ಪಡೆಯುವ ಹಕ್ಕಿನ ಮುಖಾಂತರ ವ್ಯಕ್ತಿ ಪಡೆಯುತ್ತಾನೆ. ಇಂತಹ ಬಗೆಯ ಸಮಾನತೆಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವ ರಾಜ್ಯಗಳಲ್ಲಿ ನಾವು ಕಾಣ್ಬೋದಾಗಿದೆ. ಇನ್ನು ಸಾಮಾಜಿಕ ಸಮಾನತೆ. ಸಾಮಾಜಿಕ ಸಮಾನತೆ ಅಂದರೆ ಸಮಾಜದಲ್ಲಿನ ಎಲ್ಲ ನಾಗರಿಕರು ಸಮಾನರು ಎಂದರ್ಥ. ಜಾತಿ, ಧರ್ಮ, ವರ್ಣ, ವರ್ಗ, ಜನ್ಮಸ್ಥಳ, ಲಿಂಗ, ಸ್ಥಾನ ಈ ಎಲ್ಲ ಒಂದು ಆಧಾರದ ಮೇಲೆ ಸಮಾಜದಲ್ಲಿ ಪಕ್ಷಪಾತ ಅಥವಾ ಭೇದವನ್ನು ಮಾಡುವಂತಿಲ್ಲ. ಎಲ್ಲರಿಗೂ ಸಮಾನದ ಅವಕಾಶವನ್ನು ಕೊಡಬೇಕು, ಸಮಾನ ಅಂತಸ್ತನ್ನು ಕೊಡಬೇಕು, ಸಮಾನ ಅಧಿಕಾರವನ್ನು ಕೊಡಬೇಕು. ಸಾಮಾಜಿಕ ಸಮಾನತೆಯ ಉದ್ದೇಶವಾಗಿದೆ. ಪ್ರತಿಯೊಬ್ಬರೂ ಕೂಡ ಜನ್ಮತಃ ಸಮಾನರು. ಆದರೆ ಜನರ ನಡುವೆ ಜಾತಿ, ಧರ್ಮ, ವರ್ಣ, ವರ್ಗ, ಸ್ಥಳ ಈ ಎಲ್ಲ ಆಧಾರದ ಮೇಲೆ ಪಕ್ಷಪಾತಗಳನ್ನು ಮಾಡುವುದು ಸಾಮಾಜಿಕ ಕಲ್ಯಾಣ ದೃಷ್ಟಿಯಿಂದ ಒಳ್ಳೆಯದಲ್ಲ. ಇದರಿಂದ ಸಮಾಜ ಹಾಗೂ ರಾಜ್ಯದ ಪ್ರಗತಿಗೆ ಧಕ್ಕೆ ಉಂಟಾಗುತ್ತದೆ. ಆದರೆ ಕಾನೂನಿನ ಮೂಲಕವೇ ಸಮಾಜ ಸಮಾನತೆಯನ್ನು ತರಬಹುದು ಎಂಬ ಮಾತು ಅರ್ಥಹೀನವಾದುದು. ಉದಾಹರಣೆಗೆ ನೋಡಿದರೆ, ಭಾರತದಲ್ಲಿ ಜಾತಿ ಪದ್ಧತಿಯಲ್ಲಿ ಒಂದಾದ ಅಸ್ಪೃಶ್ಯತೆಯ ಆಚರಣೆ ಕಾನೂನು ಬದ್ಧವಾಗಿ ನಿಷೇಧಿಸಲ್ಪಟ್ಟಿದೆ. ಆದರೆ ಅಸ್ಪೃಶ್ಯತೆಯ ಆಚರಣೆ ಇನ್ನೂ ಜೀವಂತವಾಗಿರುವುದನ್ನು ನಾವು ಕೆಲವು ಕಡೆ ನೋಡಿರ್ಬೋದು, ಕೆಲವು ಕಡೆ ಕೇಳಿರ್ಬೋದು ಕೂಡ. ಇನ್ನು ಆರ್ಥಿಕ ಸಮಾನತೆ. ಆರ್ಥಿಕ ಸಮಾನತಾರಹಿತವಾದ ರಾಜಕೀಯ ಸಮಾನತೆರಹಿತವಾದ ರಾಜಕೀಯ ಸಮಾನತೆ ಅರ್ಥಹೀನವಾಗಿರುವಂಥದ್ದು. ಆರ್ಥಿಕ ಸಮಾನತೆ ಎಂದರೆ ಅಪಾಯದಲ್ಲಿ ಸಂಪೂರ್ಣ ಸಮಾನತೆಯನ್ನು ಸಾಧಿಸುವುದು ಎಂದರ್ಥವಲ್ಲ. ಆರ್ಥಿಕ ಸಮಾನತೆ ಎಂದರೆ ಸಂಪತ್ತು ಕೆಲವೇ ಮಂದಿಯಲ್ಲಿ ಶೇಖರಣೆಯಾಗುವಂಥದ್ದನ್ನು ತಪ್ಪಿಸುವಂಥದ್ದು. ಅಂದರೆ ಜನರಿಗೆ ಮೂಲಭೂತ ಅವಶ್ಯಕಗಳಾದಂತಹ ಆಹಾರ, ಬಟ್ಟೆ, ವಸತಿ ಈ ಎಲ್ಲ ಸೌಕರ್ಯಗಳನ್ನು ಸಮರ್ಪಕವಾಗಿ ಕೊಡುವಂಥದ್ದು ಇದೆಯಲ್ಲ, ಅದನ್ನೇ ಆರ್ಥಿಕ ಸಮಾನತೆ ಅಂತ ಹೇಳ್ತಾರೆ. ಇನ್ನು ನೈಸರ್ಗಿಕ ಸಮಾನತೆ. ಮಾನವ ಸ್ವಾಭಾವಿಕವಾಗಿ ಸ್ವಾತಂತ್ರ್ಯ, ಸಮಾನವಾದ ಭೌತಿಕ ಶಕ್ತಿಯನ್ನು ಜನ್ಮಸಿದ್ಧವಾಗಿಯೇ ಪಡೆದಿರ್ತಾನೆ ಎಂಬುದೇ ನೈಸರ್ಗಿಕ ಅಥವಾ ಪ್ರಾಕೃತಿಕ ಸಮಾನತೆಯ ಅರ್ಥ. ಸಮಾನತೆ ಎಂಬುದು ನೈಸರ್ಗಿಕ ನಿಯಮವಾಗಿದ್ದು, ಅಸಮಾನತೆ ಎಂಬುದು ಮಾನವನ ಸೃಷ್ಟಿಯಾಗಿದ್ದು, ಅಸಮಾನತೆಯನ್ನು ನಿರ್ಮೂಲನ ಮಾಡಲು ರಾಜ್ಯ ಶ್ರಮಿಸಬೇಕೆಂದು ಕೆಲವರ ವಾದವಾಗಿದೆ. ಇವರ ಪ್ರಕಾರ ಮಾನವನಿಂದಲೇ ಸೃಷ್ಟಿಸಲ್ಪಟ್ಟಂತಹ ಕೃತಕವಾದ ಅಸಮಾನತೆಗಳನ್ನು ತೊಡೆದುಹಾಕಿ ಸಮಾಜದಲ್ಲಿ ನ್ಯಾಯ ಮತ್ತು ಸಮಾನತೆಯನ್ನು ದೊರಕುವಂತೆ ಮಾಡುವುದೇ ನೈಸರ್ಗಿಕ ಸಮಾನತೆಯ ಮುಖ್ಯ ಉದ್ದೇಶವಾಗಿದೆ. ಸಮಾಜವು ನೈಸರ್ಗಿಕ ದತ್ತವಾದ ಅಸಮಾನತೆಯನ್ನು ಸಹಿಸುವುದಾದರೂ ಮಾನವ ನಿರ್ಮಿತವಾದ ಅಸಮಾನತೆಯನ್ನು ಸಮಾಜವು ಎಂದಿಗೂ ಸಹಿಸುವುದಿಲ್ಲ ಎಂಬುದೇ ನೈಸರ್ಗಿಕ ಸಮಾನತೆಯ ಮುಖ್ಯ ವಾದವಾಗಿರುವಂಥದ್ದನ್ನು ಕಾಣ್ಬೋದು.
ಇದು ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ, ಅದನ್ನು ಓದ್ಕೊಳ್ಳಿ ಸ್ನೇಹಿತರೆ. ಸಮಾನತೆಯ ಬಗೆಗಳು ಅಥವಾ ಸಮಾನತೆಯ ವಿಧಗಳನ್ನು 10 ಅಂಕಕ್ಕೆ 5 ಅಂಕಕ್ಕೆ ಕೇಳುವಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿದೆ. ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ಕಾನೂನು ಮತ್ತು ಸ್ವಾತಂತ್ರ್ಯದ ವ್ಯತ್ಯಾಸ. ಸ್ವಾತಂತ್ರ್ಯದ ಬಗೆಗಳು ಅಥವಾ ವಿಧಗಳು 5 ಅಂಕಕ್ಕೆ ಅಥವಾ 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಇನ್ನು ಉಳಿದಿರುವಂತಹ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ನಾನು ತಿಳಿಸ್ತಾ ಹೋಗ್ತೇನೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.